ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಅನ್ನದಾತ ಸುಖಿ ಭವ. ನಾನು ಇವಾಗ ಮನೆಯಲ್ಲಿ ಯಾವ ಥರ ಮುರ್ಗಿ ಬಿಸ್ಕೆಟನ್ನು ರೆಡಿ ಮಾಡ್ಕೋಬೋದು ಅಂತಂದೇಳಿ ಈ ವಿಡಿಯೋದಲ್ಲಿ ಹೇಳಿ ಕೊಡ್ತಾ ಇದ್ದೀನಿ. ಓವನ್ ಇಲ್ಲದೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಹೋಮ್ ಮೇಡ್ ಮುರ್ಗಿ ಬಿಸ್ಕೆಟನ್ನು. ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಮುರ್ಗಿ ಬಿಸ್ಕೆಟನ್ನು ಈ ಥರ ಮನೆಯಲ್ಲೇ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲ ಟೀ ಜೊತೆ ತಿನ್ಕೋಬೋದು. ಬನ್ನಿ ಹಾಗಾದರೆ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಇವಾಗ ನಾನು ಒಂದು ದೊಡ್ಡ ಬೌಲಲ್ಲಿ ಇವಾಗ ಈ ಬೌಲಿಂದ 2 ಬೌಲ್ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗೋಷ್ಟು ದಾಲ್ಡಾನ ಹಾಕ್ತಾಯಿದ್ದೀನಿ, ವನಸ್ಪತಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ತುಂಬ ಹಾಕಬಾರ್ದು, ಸ್ವಲ್ಪ ಅಷ್ಟೇ ಆ್ಯಡ್ ಮಾಡಬೇಕು. ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದೆಷ್ಟು ಒಮ್ಮೆ ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಹದದಲ್ಲಿ ನಾದ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ಅಂದರೆ ಚಪಾತಿ ಇದರಲ್ಲಿ ಸ್ಮೂತ್ ಇರುತ್ತೆ, ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು, ತುಂಬ ಗಟ್ಟಿಯಾಗಿ. ನೋಡಿ, ಈ ಥರ ಇರಬೇಕು. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹಾಫ್ ಆನ್ ಅವರ್ ನೆನೆಯಲಿಡ್ತಾ ಇದ್ದೀನಿ. ಇವಾಗ ಹಾಫ್ ಆನ್ ಅವರ್ ಆಗಿದೆ. ನೋಡಿ, ಸ್ವಲ್ಪ ನೆಂದಿದೆ ಹಿಟ್ಟು. ಹಾಫ್ ಆನ್ ಅವರ್ ಆದರೆ ಸಾಕು. ನಿಮಗೆ ಟೈಮ್ ಇದ್ದರೆ 1 ಅವರು ನೆನೆಸ್ಬೋದು, ಇಷ್ಟಾದರೆ ಸಾಕು. ಇವಾಗ ನಾನು ಒಂದು ಚಿಕ್ಕ ಬೌಲಿಗೆ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ. ಇವಾಗ ಸ್ವಲ್ಪ 2 ರಿಂದ 3 ಸ್ಪೂನ್ ಆಗೋಷ್ಟು ದಾಲ್ಡಾನ ಹಾಕ್ತಾಯಿದ್ದೀನಿ. ಇದಕ್ಕೆ ದಾಲ್ಡಾನೇ ಹಾಕಬೇಕು, ತುಪ್ಪ ಅದು ಯೂಸ್ ಮಾಡಬಾರ್ದು. ನೋಡಿ, ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗಲೇ ಮಿಕ್ಸ್ ಮಾಡ್ಕೋಬಾರ್ದು, ನಾವು ಇವಾಗ ರೆಡಿ ಮಾಡ್ಕೊತೀವಿ. ಚಪಾತಿನ ರೆಡಿ ಮಾಡ್ಕೊಂಡು ಆದಿಂದ ಮಾಡ್ಕೋಬೇಕು. ನಿಮಗೆ ತೋರ್ಸೋಕ್ಕೋಸ್ಕರ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಮಿಕ್ಸ್ ಮಾಡಿ ತಗೋಬೇಕು ದಾಲ್ಡಾ ಮತ್ತು ಅಕ್ಕಿ ಹಿಟ್ಟನ್ನು. ಇವಾಗ ನೋಡಿ, ನಾನು ಈ ಹಿಟ್ಟಲ್ಲಿ 6 ಉಳ್ಳೆಗಳನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಸೈಜಲ್ಲಿ ತುಂಬ ತೆಳುವಾಗಿ ಮಾಡ್ಕೋಬೇಕು ಚಪಾತಿನ. 6 ಉಳ್ಳಿಗಳನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಹಿಟ್ಟಲ್ಲಿ. ನೋಡಿ, ನೀವು ಬೇಕಂದರೆ 5 ರೆಡಿ ಮಾಡ್ಕೋಬೋದು. ನಾನು 6 ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಲೇಯರ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು 6 ಉಳ್ಳಿಗಳನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಸೈಜಲ್ಲಿ ನೋಡಿ 6 ಉಳ್ಳಿಗಳು ರೆಡಿಯಾಗಿದೆ. ಇವಾಗ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯೂಸ್ ಮಾಡ್ತಿಲ್ಲ, ಅಕ್ಕಿ ಹಿಟ್ಟನ್ನು ಹಾಕಿ ನಾನು ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ತೆಳ್ಳಗೆ ಚಪಾತಿನ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಪೇಷನ್ಸಲ್ಲೇ ಮಾಡ್ಕೋಬೇಕು. ಒಮ್ಮೆ ಮಾಡಿ ಇಟ್ಕೊಂಡ್ರೆ 15 ದಿವಸ ಅಥವಾ 20 ದಿವಸನೂ ಕ್ರಿಸ್ಪಿಯಾಗಿ ಹಾಗೆ ಇಟ್ಕೋಬೋದು. ಇವಾಗ ನೋಡಿ, ಇಷ್ಟು ತೆಳುವಾಗಿ ಮಾಡ್ಕೋಬೇಕು. ಇದನ್ನು ಒಂದರ ಮೇಲೆ ಒಂದು ಹಾಕ್ಕೋಬಾರ್ದು, ಸಪ್ರೇಟಾಗಿ ಒಂದೊಂದೇ ಪ್ಲೇಟಲ್ಲಿ ಇಡಬೇಕು. ಇವಾಗ ನೋಡಿ, ನಾನು ಅಷ್ಟನ್ನು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಚಪಾತಿನ. ನೋಡಿ, ಚಪಾತಿ ಮಾಡುವಾಗ ಅಕ್ಕಿ ಹಿಟ್ಟನ್ನು ಮಾತ್ರ ಯೂಸ್ ಮಾಡಬೇಕು, ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಯೂಸ್ ಮಾಡಬಾರ್ದು. ಈ ಥರ ನೋಡಿ 6 ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಒಂದು ಚಪಾತಿನ ತಗೊಂಡು ಮಿಕ್ಸ್ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಮತ್ತು ದಾಲ್ಡದ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇಷ್ಟು ಹಾಕಿ ಕರೆಕ್ಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಲೇಯರು ತುಂಬ ಚೆನ್ನಾಗಿ ಬರುತ್ತೆ ಮುರ್ಗಿ ಬಿಸ್ಕಿಟು. ನೋಡಿ, ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಯೂಸ್ ಮಾಡಬೇಡಿ ಇಲ್ಲಿ ಮೇಲೆ ಸ್ಪ್ರೆಡ್ ಮಾಡುವಾಗ. ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಮಾಡಿ, ಆಗ ಮಾತ್ರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಮತ್ತೊಂದು ಚಪಾತಿನ ಹಾಕ್ತಾಯಿದ್ದೀನಿ. ಸೇಮ್ ಇದೇ ಥರ 6 ಚಪಾತಿನ ಮಾಡ್ಕೊತಾ ಇದ್ದೀನಿ. ಮೇಲೆ
ದಾಲ್ಡಾ ಹಚ್ಚಿ ಮೇಲೆ ಅಕ್ಕಿ ಹಿಟ್ಟು ಹಾಕಿ ಒಂದ್ರ ಮೇಲೆ ಒಂದು 6 ಲೇಯರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊಳ್ಳಿ. ನಾನು ವಿಡಿಯೋ ಜಾಸ್ತಿ ಆಗುತ್ತೆ ದೊಡ್ಡದಾಗುತ್ತೆ ಅಂತ ನಾನು ಸ್ಪೀಡ್ ಇಟ್ಟಿದ್ದೀನಿ. ಇದೇ ಥರ 6 ಲೇಯರ್ನ ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ ಮೇಲೆ ಸ್ವಲ್ಪ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ತುಂಬ ಫ್ರೆಶರ್ ಹಾಕಿ ಈ ಥರ ಮಾಡ್ಕೋಬಾರ್ದು, ಇದು ಸ್ವಲ್ಪ ಚಿಕ್ಕದಾಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ತೆಗೆದು ಬೇರೆ ಕಡೆ ನಾನು ಇದನ್ನು ತಯಾರು ಮಾಡ್ತಾಯಿದ್ದೀನಿ. ಇದು ತುಂಬ ಚಿಕ್ಕದಾಗುತ್ತೆ ಮಣಿ, ಅದಕ್ಕೋಸ್ಕರ ನೋಡಿ ಈ ಥರ ಫ್ರೀ ಇರಬೇಕು ಅಂತಲ್ಲಿ ಮಾಡ್ಕೊಳ್ಳಿ. ಅಂದರೆ ಮಣಿ ತುಂಬ ಚಿಕ್ಕದಾಗುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಪ್ರೆಷರ್ ಹಾಕಿ ಮಾಡಬಾರ್ದು, ಯಾಕಂದರೆ ಲೇಯರು ಓಪನ್ ಆಗಲ್ಲ. ಅದಕ್ಕೋಸ್ಕರ ಮೇಲೆ ಮೇಲೆ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ತುಂಬ ಪ್ರೆಷರ್ ಹಾಕಿದರೆ ಲೇಯರ್ ಬಿಚ್ಚಲ್ಲ. ಸ್ವಲ್ಪ ಅದು ಜಾಯಿಂಟ್ ಆಗಲಿ ಅಂತ ಅಷ್ಟೇ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಇವಾಗ ಚಾಕು ತಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ತುಂಬ ತೆಳುವಾಗಿ ಮಾಡ್ಕೋಬೇಕು ಚಪಾತಿನ ಮಾಡುವಾಗಲೇ. ಆಮೇಲೆ ಒಂದ್ರ ಮೇಲೆ ಒಂದಿಟ್ಟು ತುಂಬ ಪ್ರೆಷರ್ ಹಾಕಬಾರ್ದು. ಹಾಗೆ ಈ ಥರ ಸ್ವಲ್ಪ ಲಟ್ಟಿಸ್ಬೇಕು. ಇವಾಗ ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊತಿದ್ದೀನಿ. ಇವಾಗ ಸೆಂಟ್ರಿಗೆ ಈ ಥರ ಸ್ವಲ್ಪ ಈ ಥರ ಪ್ರೆಶ್ ಮಾಡಬೇಕು. ನೋಡಿ ಈ ಥರ ಸೈಡು ಇವೆಲ್ಲ ಲೇಯರ್ ಓಪನ್ ಆಗುತ್ತೆ, ಅದಕ್ಕೋಸ್ಕರ ತುಂಬ ಪ್ರೆಷರ್ ಹಾಕಿ ಚಪಾತಿನ ಮಾಡ್ಕೋಬಾರ್ದು. ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ರೆಡಿ ಅಷ್ಟನ್ನು ನಾನು ಈ ಥರ ರೆಡಿ ಮಾಡಿ ತೊಗೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಲ್ಲಿ ಎಲ್ಲ ಕಟ್ ಮಾಡಿ ತೊಗೊತಾ ಇದ್ದೀನಿ. ನೋಡಿ ಒಂದು ಸೈಜ್ ಮಾಡ್ಕೊಳ್ಳಿ. ಈ ಥರ ಎಲ್ಲವನ್ನು ಕಟ್ ಮಾಡಿ ತೊಗೋಬೇಕು. ಇವನ್ನ ಇದಿಷ್ಟನ್ನು ಈ ಥರ ಸೆಂಟ್ರಲ್ಲಿ ಈ ಥರ ಪ್ರೆಶ್ ಮಾಡಬೇಕು. ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಇವು 15ರಿಂದ 20 ದಿನ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ. ಇವಾಗ ನೋಡಿ ಎಣ್ಣೆ ಕಾದಿದೆ. ಇವಾಗ ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ನಲ್ಲಿ ಇಟ್ಟುಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಹೈ ಇಟ್ಟರೆ ಬೇಗ ಸೀದೋಗುತ್ತೆ, ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಕಡಿಮೆ ಇಟ್ಕೊಂಡು ಗ್ಯಾಸನ್ನು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ನಿಧಾನವಾಗಿ ಕಡಿಮೆ ಗ್ಯಾಸನ್ನು ಇಟ್ಕೊಂಡು ಫ್ರೈ ಮಾಡ್ಕೊತೀರೋ ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ಮತ್ತು ಚಪಾತಿನ ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು. ತುಂಬ ದಪ್ಪಾಗಿ ಲಟ್ಟಿಸ್ಕೊಂಡ್ರೆ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ತೆಳ್ಳಗೆ ಲಟ್ಟಿಸ್ಕೋಬೇಕು. ನೋಡಿ ನಾನು 6 ಲೇಯರನ್ನು ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ 5 ಲೇಯರ್ನು ತಯಾರು ಮಾಡ್ಕೋಬೋದು. ಈ ಥರ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಸ್ವಲ್ಪ ಪೇಷನ್ಸ್ಲೇ ಮಾಡಬೇಕಾಗುತ್ತೆ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಪದರು ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾಯಿವೆ ಅಂತ. ಆದರೆ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು. ಪ್ರೆಷರ್ ಹಾಕಿ ಲಟ್ಟಿಸಿದರೆ ಅವು ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಮೇಲೆ ಮೇಲೆ ಲಟ್ಟಿಸೋದ್ರಿಂದ ಎಷ್ಟು ಚೆನ್ನಾಗಿ ಪದರು ಓಪನ್ ಆಗುತ್ತೆ. ಓವನ್ ಇಲ್ದೇ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಈ ಥರ ನಿಧಾನವಾಗಿ ಗ್ಯಾಸನ್ನು ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ನೋಡಿ ಈ ಥರ ಮಾಡ್ಕೊಳ್ಳಿ. ಪ್ರತಿಯೊಂದು ಇದೇ ಥರ ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂತ ಓಪನ್ ಆಗ್ತಾಯಿದೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಈ ಥರ
ಗ್ಯಾಸನ್ನು ಕಡಿಮೆ ಇಟ್ಕೊಂಡೇ ಮಾಡ್ಕೋಬೇಕು. ನೀವು ಹೈ ಇಟ್ಟರೆ ತುಂಬ ಬೇಗ ಫ್ರೈ ಆಗಿ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಲೇಯರ್ ಓಪನ್ ಆಗಿದೆ ಅಂತ. ಈ ಥರ ಮಾಡಿಕೊಂಡ್ರೆ 15ರಿಂದ 20 ದಿವಸ ಕ್ರಿಸ್ಪಿಯಾಗಿ ಹಾಗೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಬ್ಯಾಚನ್ನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಹೋಮ್ ಮೇಡ್ ಮುರ್ಗಿ ಬಿಸ್ಕೆಟ್ ರೆಡಿಯಾಗಿದೆ. ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಓವನ್ ಇಲ್ಲದೇ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಬಿಸಿ ಬಿಸಿ ಚಹಾ ಜೊತೆ ಮನೆಯಲ್ಲೇ ಮಾಡಿರುವಂಥ ಮುರ್ಗಿ ಬಿಸ್ಕೆಟ್ ಇದ್ರಂತೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಪದೇ ಪದೇ ಅಂಗಡಿಯಲ್ಲಿ ತರೋ ಬದಲು ಈ ಥರ ಮನೆಯಲ್ಲೇ ರೆಡಿ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಇದೆ. ನಿಧಾನವಾಗಿ ಮಾಡ್ಕೋಬೇಕು. ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿವೆ ಅಂತ. ಸ್ವಲ್ಪ ಪೇಷನ್ಸ್ಲೇ ಮಾಡಿಕೊಂಡ್ರೆ 15ರಿಂದ 20 ದಿವಸ ಕ್ರಿಸ್ಪಿಯಾಗಿ ಹಾಗೆ ಸ್ಟೋರ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.